ಬ್ರೆಡ್ ಸೊಲ್ಯೂಷನ್ಸ್ ಅಂತ ಬ್ಯಾಂಗ್ಳೂರು ಸಂಸ್ಥೆಯಿಂದ ಬಂದಿದ್ದೇವೆ. ನಮ್ಮ ಉದ್ದೇಶ ಡಾಕ್ಟರ್ ಬಿರದರ್ ಸರ್ ಅವರ ಬಿರದರ್ ಬ್ರದರ್ಸ್ ಅಕಾಡೆಮಿಯಲ್ಲಿ ನಾವು ಜಾಯಿಂಟ್ ವೆಂಚರ್ನೊಟ್ಟಿಗೆ ಒಂದು ನಮ್ಮ ಟ್ರೈನಿಂಗ್ ಸೆಂಟ್ರನ್ನು ಸ್ಟಾರ್ಟ್ ಮಾಡ್ತಿದ್ದೇವೆ. ಸ್ಟಾರ್ಟ್ ಮಾಡೋದು ಬೇಸಿಕಲಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮು, ಎಂಟ್ರಿ ಲೆವೆಲ್ ಜಾಬ್ಸಿಗೆ, ಗ್ರ್ಯಾಜುಯೇಷನ್ ಆದವರಿಗೆ ಮಾಡಬೇಕು ಅಂತ ಇದು ಮಾಡಿದೆ. ಈ ಸಂದರ್ಭದಲ್ಲಿ ನಾವು ನಾಡ್ದು 22 ಮತ್ತು 23ನೇ ತಾರೀಕು ಫೆಬ್ರವರಿ ಶನಿವಾರ ಮತ್ತು ಆದಿತ್ಯವಾರ ಆ ಸೆಂಟ್ರಲ್ಲಿ ಫ್ರೀ ವರ್ಕ್ಶಾಪನ್ನು ಇಟ್ಕೊಂಡಿದ್ದೇವೆ. 2 ದಿವಸದ್ದು. 2 ದಿವಸದಲ್ಲಿ ಹುಡುಗರಿಗೆ ಜಾಬ್ ಮಾರ್ಕೆಟ್ ಹೇಗಿದೆ, ಹೇಗೆ ಪ್ರಿಪೇರ್ ಆಗಬೇಕು, ನಮ್ಮ ಟೀಚಿಂಗ್ ಮೆಥಡಾಲಜಿ ಏನಿದೆ, ಹೌ ಇಟ್ ವಿಲ್ ಹೆಲ್ಪ್ ಇನ್ ಸಕ್ಸೀಡಿಂಗ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನೋದ್ರ ಬಗ್ಗೆ ಒಂದು ಇದು ಕೊಡಲಿಕ್ಕೆ, ಒಂದು ವಿವರಣೆ ಕೊಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಆದಷ್ಟು ಜನ ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಇದರ ಉಪಯೋಗ ಪಡ್ಕೊಳ್ಬೇಕು. ಆಮೇಲೆ ರೆಗ್ಯುಲರ್ ಟ್ರೈನಿಂಗನ್ನು ಇದೇ ಸೆಂಟ್ರಲ್ಲಿ ನಾವು ಸ್ಟಾರ್ಟ್ ಮಾಡಲಿಕ್ಕಿದ್ದೇವೆ ಮಾರ್ಚ್ 1st ವೀಕಿಂದ ಅಂತ ಹೇಳಲಿಕ್ಕೆ ಬಯಸ್ತೇವೆ. ಸೆಂಟರ್ ಬಂದು ಖರ್ಗೆ ಪೆಟ್ರೋಲ್ ಪಂಪ್ ಹತ್ತಿರ ಟೊಯೋಟೋ ಶೋರೂಮ್ನ ಪಕ್ಕದಲ್ಲಿ HDFC ಬ್ಯಾಂಕ್ನ ಮೇಲೆ 1st and 2nd ಫ್ಲೋರಲ್ಲಿ ಡಾಕ್ಟರ್ ಬಿರದರ್ ಬ್ರದರ್ಸ್ ಅಕಾಡೆಮಿ ಇದೆ. ಅದೇ ಪ್ರಿಮೈಸಸಲ್ಲಿ ಸ್ಟಾರ್ಟ್ ಮಾಡ್ತೇವೆ. ಕರ್ನಾಟಕದಲ್ಲಿ ನಮ್ಮದು ಬೇಸಿಕಲಿ ಸಂಸ್ಥೆ ಇರೋದು ಬ್ಯಾಂಗ್ಳೂರಲ್ಲಿ ಮಾತ್ರ. ನಾವು ಉತ್ತರ ಕರ್ನಾಟಕದ ಜನತೆ ಹಾರ್ಡ್ ವರ್ಕಿಂಗ್, ತುಂಬ ಜನ ಕಾಂಪಿಟೇಟಿವ್ ಎಕ್ಸಾಮಿಗೆ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ, ಆಂಧ್ರ ಇರ್ಬೋದು, ಧಾರವಾಡ ಇರ್ಬೋದು, ಅಥವಾ ಬೆಂಗಳೂರಿನಂಥ ಪ್ಲೇಸಿಗೆ ಹೋಗಿ ಕಷ್ಟಪಟ್ಟು ಇದು ಮಾಡ್ತಾಯಿದ್ದಾರೆ. ಎಲ್ರಿಗೂ ಆ ಅವಕಾಶ ಇಲ್ಲ. ಆ ಅವಕಾಶವನ್ನು ಗುಲ್ಬರ್ಗದಲ್ಲೇ ಆ ಉತ್ಕೃಷ್ಟ ಮಟ್ಟದ ಟ್ರೈನಿಂಗ್ನೊಟ್ಟಿಗೆ ಒದಗಿಸಬೇಕು ಅಂತ ನಾವಿಲ್ಲಿ ಒಂದು ನಮ್ಮ ಇದು ಪ್ರಯತ್ನ. ಅದಕ್ಕೆ ನಮ್ಮ ಡಾಕ್ಟರ್ ಬಿರದರ್ ಸರ್ ಅವರ ಸಹಕಾರದಿಂದ ಇದು ಇವತ್ತು ಸಾಕ್ಷಾತ್ಕಾರ ಆಗಿದೆ. ಎಲ್ಲರೂ ಇದನ್ನು ಪಡಿಸ್ಕೊಳ್ಬೇಕು ಅಂತೇಳಿ ನಾನು ಕೇಳ್ಕೊಳ್ಳಿಕ್ಕೆ ಬಯಸ್ತೇನೆ. ಸರ್, ಯಾರು ಬರ್ತಾ ಇದ್ದಾರೆ ಟ್ರೈನಿಂಗ್ ಪ್ರೋಗ್ರಾಮ್ನಲ್ಲಿ? ಯಾರು ಸ್ಪೆಷಲ್ ಆಗಿದೆ? ಅಲ್ಲ, ನಮ್ಮದು ನಾವು 11 ವರ್ಷದಿಂದ ಎಕ್ಸಿಸ್ಟಿಂಗ್ ಸಂಸ್ಥೆ. ನಾವು ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿರ್ಬೋದು, ಬ್ಯಾಂಗ್ಳೂರಲ್ಲಿರ್ಬೋದು, ಅಥವಾ ಸರ್ಕಾರದ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಅಲ್ಲಿ ಟ್ರೈನಿಂಗ್ ಮಾಡಿ ನಮ್ಮಲ್ಲಿ ಫುಲ್ ಟೀಮ್ ಆಫ್ ಎಕ್ಸ್ಪರ್ಟ್ಸ್ ಇದ್ದಾರೆ. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿಗೆ ಬೇಕಾದ ರಿಲೆವೆಂಟ್ ಟ್ರೈನಿಂಗ್ ಕೊಡೋರು ಅವರನ್ನೇ ನಾವು ಇಲ್ಲಿ ಗುಲ್ಬರ್ಗಕ್ಕೆ ಕಳಿಸಿ ಈ ಟ್ರೈನಿಂಗನ್ನು ಸ್ಟಾರ್ಟ್ ಮಾಡಲಿಕ್ಕೆ ಬಯಸ್ತಾ ಇದ್ದೇವೆ. ನಾನು ನಂದಕಿಶೋರ್ ಬಲ್ಲಾಳ್ ಅಂತೇಳಿ, ನಾನು ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಬ್ರೆಡ್ ಸೊಲ್ಯೂಷನ್. ಬಲ್ಲಾಳ್ ಸರ್ ಇದ್ದಾರೆ. ಆಮೇಲೆ ಇನ್ನೊಬ್ಬರು ನಮ್ಮ ಕೃಷ್ಣಮೂರ್ತಿ ಸರು ಇದ್ದಾರೆ. ಓಕೆ, ಸೊ ಇವರು ಪಾಪ ನಮಗೆ, ನಾನು ಅವರಿಗೆ ಆ್ಯಕ್ಚುಲಿ ರಿಕ್ವೆಸ್ಟ್ ಮಾಡಿದ್ದು, ಹೈದ್ರಾಬಾದ್ ಕರ್ನಾಟಕದಲ್ಲಿ ನಮ್ಮ ಹತ್ರ ದುಡ್ಡು ತುಂಬಾ ಕಡಿಮೆ ಇದೆ. ಬಿಕಾಸ್ ಆ್ಯಸ್ ಇಟ್ ಈಸ್ ಅ ಬ್ಯಾಕ್ವರ್ಡ್ ಪ್ಲೇಸ್, ಅವರ್ ಚಿಲ್ಡ್ರನ್ ಕಾಂಟ್ ಗಿವ್ ದ್ಯಾಟ್ ಮಚ್ ಮನಿ. ಈಗ ನಾವೇನೋ ಒಂದು ದೊಡ್ಡ ಫೀಸ್ ಇಟ್ಟರೆ ಆ ಮಕ್ಕಳಿಗೆ ಫೀಸ್ ಕಟ್ಟೋಕ್ಕಾಗಲ್ಲ. ಸೊ ನೀವು ಬ್ಯಾಂಗ್ಳೂರಲ್ಲಿ ಏನೋ ಒಂದು 10 ರೂಪಾಯಿ ಮಾಡಿದ್ರೆ ಗುಲ್ಬರ್ಗದಲ್ಲಿ ನೀವು 5 ರೂಪೀಸಿಗೆ ಮಾಡಬೇಕು. 50% ಡಿಸ್ಕೌಂಟ್ ಪ್ರೈಸಲ್ಲಿ ವಿ ಆರ್ ಗೋಯಿಂಗ್ ಟು ಡೂ. ನಮ್ಮದೇನಿದೆ ಸರ್, ಅನ್ನದಾಸೋ ವಿದ್ಯಾದಾಸೋ 2 ಮಕ್ಕಳಿಗೆ ತಲುಪಲಿ ಈ ನಮ್ಮ ಭಾಗದ. ಸೊ ಆ ಉದ್ದೇಶದಿಂದ ನಾನು ಮಾಡ್ತಾಯಿದ್ದೀನಿ 6 ವರ್ಷದಿಂದ. ಆ ಶರಣನ ಆಶೀರ್ವಾದದಿಂದ, ಎಲ್ಲರೂ ನಿಮ್ಮ ಆಶೀರ್ವಾದದಿಂದ ನನ್ನ ಸಂಸ್ಥೆ ಬೆಳೀತದೆ. ಅಲಾಂಗ್ ವಿತ್ ಇವರು ಬ್ರೆಡ್ ಸೊಲ್ಯೂಷನ್ ಅವರ ಒಂದು ಕೈಗೂಡಿಸಿ ನಮ್ಮ ಇನ್ಸ್ಟಿಟ್ಯೂಟ್ ಬೆಳೀಲಿ, ನಮ್ಮ ಮಕ್ಕಳಿಗೆ ತುಂಬ ಹೆಲ್ಪ್ ಆಗಲಿ. ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡ್ರೆ ಅದೇ ನಮಗೆ ಆಶೀರ್ವಾದ. ಸರ್, ಅಡ್ಮಿಷನ್ ಓಪನ್ ಫ್ರಮ್ ಮಂಡೇಯಿಂದ ಸ್ಟಾರ್ಟ್ ಮಾಡ್ತೇವೆ. ಮಂಡೇ ಸರ್, ಇಟ್ ವಿಲ್ ಬಿ ಏನಾಗುತ್ತೆ ಸರ್, 24ರಿಂದ ಇದಕ್ಕೆ ಬಂದಾಗಲೇ ಮಾಡ್ಬೋದು. ಅವತ್ತೇ ರಿಜಿಸ್ಟ್ರೇಷನ್ ಮಾಡ್ಬೋದು. ಬಟ್ ಕ್ಲಾಸಸ್ ನಾವು ಮಾರ್ಚ್ 1st ಮಾಡ್ತೇವೆ ಸರ್. ನಮಸ್ಕಾರ, ನಾನು ಅಶೋಕ್ ಹೆಗ್ಡೆ ಅಂತ, ಬ್ರೆಡ್ ಸೊಲ್ಯೂಷನ್ ಅಧ್ಯಕ್ಷ. ನಾನು ಒಂದು ಪ್ರಶ್ನೆ ಇತ್ತು. ಎಲ್ಲ ಸಂಸ್ಥೆಗಳಿದ್ದಾವೆ, ಈ ಸಂಸ್ಥೆ ಯಾವ ರೀತಿಯಲ್ಲಿ ಬೇರೆಯವ್ರಿಗಿಂತ ಭಿನ್ನ ಅಂತ. ಎಲ್ಲ ಕಡೆಯಲ್ಲಿ ಕ್ಲಾಸ್ ರೂಮ್ ಟ್ರೈನಿಂಗ್ ಮಾಡ್ತಾರೆ, ಎಲ್ಲ ಕಡೆಯಲ್ಲಿ ಒಂದು ಪುಸ್ತಕ ಕೊಡ್ತಾರೆ. ಕೆಲವರು ಪುಸ್ತಕ ಕೊಡ್ತಾರೆ, ಟ್ರೈನಿಂಗ್ ಮಾಡ್ತಾರೆ, ಮುಗಿಸ್ತಾರೆ. ಮಕ್ಕಳು ಆದರೂ ಕೂಡ ಪಾಸ್ ಆಗ್ತಾಯಿಲ್ಲ. ಯಾಕೆಂದರೆ ಅಲ್ಲಿ ನಿಜವಾದ ಚಿತ್ರಣ ಏನಿದೆ ಎಕ್ಸಾಮ್ ಹಾಲಲ್ಲಿ, ಆನ್ಲೈನಲ್ಲಿ ಪರ್ಫಾರ್ಮ್ ಮಾಡಬೇಕು. ಅಲ್ಲಿ ಪ್ರಾಕ್ಟೀಸು ರೀಪ್ರಾಕ್ಟೀಸ್ ಮಾಡಿದರೆ ಮಾತ್ರ ಆ ಮಟ್ಟನ ತಲುಪ್ತಾರೆ. ಅದರ್ವೈಸ್ ಜ್ಞಾನ ಇರುತ್ತೆ, ಪಾಸ್ ಆಗೋದಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡಿದ್ದೇವೆ, ಕ್ಲಾಸ್ ರೂಮ್ ಟೀಚಿಂಗ್, ಪುಸ್ತಕ ಮತ್ತು ಆನ್ಲೈನ್ ಕೋರ್ಸ್ ಪ್ರಾಕ್ಟೀಸ್ ಮಾಡುವವರೆಗೆ 1 ವರ್ಷದ ಕೋರ್ಸನ್ನು ಕೂಡ ಅಲ್ಲಿ ನಾವು ಕೊಡ್ತಾ ಇದ್ದೇವೆ. ನಮ್ಮ ಮಕ್ಕಳು ಜ್ಞಾನವೂ ಇರಬೇಕು, ಪ್ರಾಕ್ಟೀಸು ಮಾಡಬೇಕು, ತಮ್ಮ ಕಾಲ ಮೇಲೆ ನಿಲ್ಲಬೇಕು, ಒಳ್ಳೆ ಉದ್ಯೋಗ ಪಡಿಬೇಕು. ಇದು ನಮ್ಮ ಉದ್ದೇಶ. ಇಲ್ಲಿಗೆ ನಾವು ಬರಲಿಕ್ಕೆ ಕಾರಣ ಡಾಕ್ಟರ್ ಬಿರದರ್ ಅವರು. ಅವರ ಇಷ್ಟು ವರ್ಷ ಅವ್ರು ಮಾಡ್ಕೊಂಡು ಬಂದಿದ್ದಾರೆ ಜನಸೇವೆಯನ್ನು. ಅದರಲ್ಲಿ ನಮ್ಮದು ಒಂದು ಪಾಲಿರಲಿ ಅಂತ ನಾವು ಅವರೊಟ್ಟಿಗೆ ಕೈ ಜೋಡಿಸ್ತಾ ಇದ್ದೇವೆ. ಇಲ್ಲಿ ಮಕ್ಕಳು ಅವರು ದೊಡ್ಡ ಹುದ್ದೆಯನ್ನು ಪಡಿಬೇಕಂತ ಹೇಳೋದು ನಮ್ಮ ಒಂದು ಆಸೆ ಕೂಡ. ಹಾಗೆ ಕೆಲವೊಂದು ಮಕ್ಕಳು ಅಷ್ಟು ದೊಡ್ಡ ಹುದ್ದೆ ಪಡೀಲಿಕ್ಕೆ ಆಗದಿದ್ದರೂ ಕೂಡ ಕಷ್ಟಪಡುವ ನೇಚರ್ ಇದ್ದರೆ, ಕೆಲವು ಬ್ಯಾಂಕಿನೊಟ್ಟಿಗೆ ನಮ್ಮದು ಹೊಂದಾಣಿಕೆ ಇದೆ ಕೆಲಸ ಕೊಡಲಿಕ್ಕೆ. IDFC ಬ್ಯಾಂಕ್ ಅಂತ ಬ್ಯಾಂಕಲ್ಲಿ ಎಲ್ಲಿಗೆ ಹೋಗಲಿ ರೆಡಿ ಇದ್ದರೆ ಅಂಥ ಮಕ್ಕಳಿಗೆ ಕೆಲಸ ಕೂಡ ಸಿಗುತ್ತೆ, ಕಷ್ಟಪಡುವಂಥ ಒಂದು ಉದ್ದೇಶ ಇದ್ದರೆ.
ನಮ್ಮ ಮಕ್ಕಳು ನಮ್ಮ ಹತ್ರ ಬಂದವರು ಅವರು ಬೇರೆಯವರ ಮಕ್ಕಳಲ್ಲ, ನಮ್ಮ ಮಕ್ಕಳಂತ ನಾವು ನಂಬ್ಕೊಂಡಿರ್ತೇವೆ. ಅವರನ್ನು ಕಾಲ ಮೇಲೆ ನಿಲ್ಲಿಸೋದು ಹೇಗೆ, ಅವರ ಕಾಲ ಮೇಲೆ ನಿಲ್ಲಿಸಲಿಕ್ಕೆ ಏನೆಲ್ಲ ಶ್ರಮ ಪಡಬೇಕು ಅಷ್ಟೊಂದು ನಾವು ಪಡ್ತೇವೆ ಅಂತ ಹೇಳ್ತಾ ಇದನ್ನು ಎಲ್ರಿಗೂ ತಲುಪಿಸಿ ಸಾಕಷ್ಟು ಮಕ್ಕಳು ಇದರ ಉಪಯೋಗ ಪಡೀಲಿ, ತಮ್ಮ ಜೀವನವನ್ನು ತಮ್ಮ ಸ್ವಂತ ಕಾಲ ಮೇಲೆ ನಿಂತು ಮಾಡಲಿ, ಸಾಕಷ್ಟು ಕುಟುಂಬ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಸಾಕಷ್ಟು ಬ್ಯಾಂಕ್ನಲ್ಲಿ ಆಂಧ್ರದವರೇ ಹೆಚ್ಚಿಗೆ ಇದು ಮಾಡ್ತಾರೆ. Correct. ಕರ್ನಾಟಕದವರು ಆಂಧ್ರದವರು ಅಲ್ಲಿ ಒಂದು ಫ್ಯಾಕ್ಟ್ರಿ ಟೈಪ್ ಆಗಿದೆ, ಹೋಗ್ತಾರೆ 4 ವರ್ಷ 5 ವರ್ಷ ಅಲ್ಲೇ ಕುತ್ಕೊಂಡು ಮಾಡ್ತಾ ಇರ್ತಾರೆ. ಆಮೇಲೆ ಯಾವುದೋ ಒಂದು 100 ಪರೀಕ್ಷೆ ಬರೆದಾಗ ಗೊತ್ತಾಗುತ್ತೆ. ಅದು ಆಗಬಾರ್ದು. ಅದು ತಪ್ಪಿಸ್ಲಿಕ್ಕೋಸ್ಕರ ನಾವು ಈ ಆನ್ಲೈನ್ ಕೋರ್ಸನ್ನು ಕೂಡ ಇಟ್ಟದ್ದು. 1 ವರ್ಷ ಈ ಟ್ರೈನಿಂಗ್ ಆದಮೇಲೂ ಕೂಡ ಅವ್ರ ಮನೆಯಲ್ಲೇ ಕೂತ್ಕೊಂಡು ಮಾಡ್ತಾನೆ ಇರ್ಬೋದು. ಆನ್ಲೈನಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನಂದರೆ ಪ್ರತಿ ಪರೀಕ್ಷೆ ಕೂಡ ಒಂದೊಂದು ರೀತಿಯಲ್ಲಿರುತ್ತೆ. ಯಾವ ಪರೀಕ್ಷೆಯಲ್ಲಿ ಏನಾಗುತ್ತೆ ಅದೆಲ್ಲದೂ ಕೂಡ ಅದರಲ್ಲಿ ನಾವು ಅಪ್ಡೇಟ್ ಮಾಡ್ತೇವೆ. ಆಮೇಲೆ ಈ ಸಾಮಾನ್ಯ ಜ್ಞಾನ ಅಂತ ಏನು ಹೇಳ್ತೀರಿ ನೀವು, ನಮ್ಮ ಜನರಲ್ ನಾಲೆಜ್ ಪ್ರತಿ ವಾರ ಅದು ಅಪ್ಡೇಟ್ ಆಗ್ತಾನೆ ಇರುತ್ತೆ. ಹಳೇದಲ್ಲ, ಪುಸ್ತಕ ಬರೆದ್ರೆ ಏನಾಗುತ್ತೆ, ಹಳೆ ಪುಸ್ತಕದಲ್ಲಿ ಇರುತ್ತೆ, ಅದು ಹಾಗೆ ಇರುತ್ತೆ. ಇದಲ್ಲ, ಪ್ರತಿ ವಾರ 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 ಅಪ್ಡೇಟ್ ಆಗುತ್ತೆ. ಮಕ್ಕಳ ಪ್ರತಿಯೊಂದು ಕೂಡ ಅವರು ಏನು ಎಕ್ಸಾಮಿಗೆ ಹೋಗ್ತಾರೆ ಅಷ್ಟು ಮಾತ್ರ ಅಲ್ಲ, ಇಂಟರ್ವ್ಯೂ. ಕೆಲವು ಮಕ್ಕಳು ಪರೀಕ್ಷೆ ಪಾಸ್ ಮಾಡ್ತಾರೆ, ಇಂಟರ್ವ್ಯೂಲ್ಲಿ ಹೋಗಿ ಇದೇ ಮಿಸರೇಬ್ಲಿ ಫೇಲ್, ಅಲ್ಲಿ ಹೋಗಿ ಫಂಬಲ್ ಮಾಡ್ತಾರೆ, ಕೈಕಾಲು ಬಿಡ್ತಾರೆ. ಅದಾಗಬಾರ್ದು ಅಂತ ಆ ಟ್ರೈನಿಂಗ್ ಕೂಡ ಇದೇ ಪೀರಿಯಡಲ್ಲಿ ಕೊಟ್ಟು ಬಿಡ್ತೇವೆ ನಾವು. ಹೇಗೆ ಹೌ ಟು ಫೇಸ್ ಇಂಟರ್ವ್ಯೂ. ನೀವು ಪರೀಕ್ಷೆ ಪಾಸ್ ಮಾಡಿ ಹೋದರೆ ಸಾಕಾಗೋದಿಲ್ಲ, ನಿಮ್ಮ ವ್ಯಕ್ತಿತ್ವದ ಚಿತ್ರಣವನ್ನು ನೀವು ಆ ಇಂಟರ್ವ್ಯೂ ಡೇಯಲ್ಲಿ ತೋರಿಸ್ಬೇಕಾಗುತ್ತೆ. ಅದನ್ನು ಹೇಗೆ ಮಾಡಬೇಕು, ಏನೆಲ್ಲ ಮಾಡಬೇಕು ಅನ್ನೋದನ್ನು ಕೂಡ ನಾವು ಹೇಳ್ತೇವೆ. ಒಟ್ಟಾರೆ ಒಂದು ಮಗು ಸಂಪೂರ್ಣ ಒಂದು ಒಳ್ಳೆ ಉದ್ಯೋಗ ಪಡೀಲಿಕ್ಕೆ ಸಾಮರ್ಥ್ಯನ ಪಡ್ಕೊಳ್ಬೇಕಾದ್ರೆ ಏನೆಲ್ಲ ಮಾಡಬೇಕು ಅದೆಲ್ಲದನ್ನು ಕೂಡ ನಾವು ಮಾಡುವಂಥ ಶ್ರಮವನ್ನು ಇಲ್ಲಿ ಹಾಕ್ತೇವೆ.